ದೇವನಮಗೆ ಸ್ತೋತ್ರವಾಗಲಿ. ನಾನು ಸತ್ಯವೇದ ಓದ್ತಿರುವುದು ಯೋಬನ ಬರೆದ ಸುವಾರ್ತೆ 9 ಸಂಧಿಯಿಂದ 1ರಿಂದ 10ರವರೆಗೆ. ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಇತ್ತೆಂದನು, ನೀನು ಹೇಳಿದ್ದು ಸತ್ಯವೇ ಸರಿ. ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ? ಆತನೊಂದಿಗೆ ವ್ಯಾಜ್ಯ ಮಾಡಬೇಕೆಂದು ಇಷ್ಟಪಟ್ಟವರು ಆತನ 1000 ಪ್ರಶ್ನೆಗಳಲ್ಲಿ ಒಂದಕ್ಕೂ ಉತ್ತರ ಕೊಡಲಾರನು. ಆತನೊಂದಿಗೆ ವ್ಯಾಜ್ಯ ಮಾಡಬೇಕೆಂದು ಇಷ್ಟಪಟ್ಟರು ಆತನ 1000 ಪ್ರಶ್ನೆಗಳಲ್ಲಿ ಒಂದನ್ನು ಉತ್ತರ ಕೊಡಲಾರನು. ದೇವರ ಹೃದಯವು ವಿವೇಕವುಳ್ಳದು, ಆತನ ಶಕ್ತಿಯು ಪ್ರಬಲವಾದದ್ದು. ಆತನಿಗೆ ವಿರುದ್ಧವಾಗಿ ಮನಸ್ಸು ಕಠಿಣ ಮಾಡಿಕೊಂಡವನು ಸಾರ್ಥಕನಾಗುವುದುಂಟೆ? ಆತನು ಪರ್ವತಗಳನ್ನು ಅರಿಯದಂತೆ ಸರಿಸಿ ಕೋಪದಿಂದ ಅವುಗಳನ್ನು ಉರುಳಿಸುತ್ತಾನೆ. ಭೂಲೋಕವನ್ನು ಸ್ಥಳದೊಳಗಿನಿಂದ ಕದಲಿಸಿ ಅದರ ಸ್ತಂಭಗಳನ್ನು ನಡುಗಿಸುತ್ತಾನೆ. ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ. ನಕ್ಷತ್ರಗಳು ಮುಚ್ಚಿಟ್ಟು ಮುದ್ರೆ ಹಾಕುತ್ತಾನೆ. ಆಕಾಶಮಂಡಲವನ್ನು ವಿಶಾಲಪಡಿಸಿದವನು ಆತನೊಬ್ಬನೇ. ಅಲ್ಲೊಲ್ಲ ಕಲ್ಲಲವಾದ ಸಮುದ್ರದ ಮೇಲೆ ನಡೆಯುತ್ತಾನೆ. ಸಪ್ತರ್ಷಿಗಳನ್ನು, ಮೃಗಶ್ರೀಗಳನ್ನು, ಕೃತಿಕೆಯನ್ನು, ತೆಂಗಣ ದಿಕ್ಕಿನ ನಕ್ಷತ್ರಗಳನ್ನು ನಿರ್ಮಿಸಿದವನು ಆತನೇ. ಅಪ್ರೇಮೆಯೇ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಆತನು ನನ್ನ ಪಕ್ಕದಲ್ಲಿ ದಾಟಿ ಹೋದರೂ ನಾನು ಕಾಣೆನು. ಆಮೇಲೆ ಜಯ ಕ್ರಿಸ್ತ.